ಹಿಂದೂಗಳಿಗೆ ನ್ಯಾಯ ಕೊಡಬೇಕಂತ ಹೇಳಿದ್ರೆ ಈಗ ಏನಿದೆ ಸರ್ಕಾರ ಅದೇ ಬಂದರೆ ಒಳ್ಳೆಯದು. ಸರ್, ಈಗ 2024 ಲೋಕಸಭಾ ಚುನಾವಣೆ ಬರ್ತಾ ಇದೆ. ಕೇಂದ್ರದಲ್ಲಿ ಯಾವ ಸರ್ಕಾರ ರಚನೆ ಮಾಡಬೇಕು, ಯಾರು ಪ್ರಧಾನಮಂತ್ರಿ ಆದರೆ ಒಳ್ಳೆಯದು? ನನ್ನ ಪ್ರಕಾರ ಏನಂತಂದರೆ ಹಿಂದೂಗಳಿಗೆ ನ್ಯಾಯ ಕೊಡಬೇಕಂತ ಹೇಳಿದ್ರೆ ಈಗ ಏನಿದೆ ಸರ್ಕಾರ ಅದೇ ಬಂದರೆ ಒಳ್ಳೆಯದು. ಇಲ್ಲ ಎಲ್ಲರಿಗೂ ನ್ಯಾಯ ಕೊಡಬೇಕಂದ್ರೆ, ಎಲ್ಲ ಸಮಾಜಕ್ಕೂ ನ್ಯಾಯ ಕೊಡಬೇಕಂತಂದರೆ ಕಾಂಗ್ರೆಸ್ ಸರ್ಕಾರ ಬರೋದು ಒಳ್ಳೆಯದು. ಮೋದಿ ಅವರು ಈಗ ಎರಡು ಬಾರಿ ಪ್ರಧಾನಮಂತ್ರಿ ಆಗಿದೆ. ಪ್ರೆಸೆಂಟ್ ಅವರು ಪ್ರಧಾನಮಂತ್ರಿ ಇದ್ದಾರೆ. ನೆಕ್ಸ್ಟ್ ಚುನಾವಣೆಗೆ ಮೋದಿಯವರೇ ಪ್ರಧಾನಮಂತ್ರಿ ಆಗಬೇಕು. ಏನಕ್ಕೆ ಆಗಬೇಕು ಸರ್? ಏನಕ್ಕೆ ಅಂತಂದರೆ ಈಗ ಮೋದಿಯವರು ಕೆಲವೆಲ್ಲ ಏನು ಹೇಳಿದರು, ಹಿಂದೆ ರಾಮ ದೇವಸ್ಥಾನ ಕಟ್ಟಿರೋದಾಗ್ಬೋದು, ಅಥವಾ ಕಾಶ್ಮೀರ ವಿಷಯದಲ್ಲಿ ಆಗ್ಬೋದು, ಅಥವಾ ಆ ಕಡೆ ಉತ್ತರ ಜಾರ್ಖಂಡ್ನಲ್ಲಿ ನಡೆದಿರುವಂಥ ಅಭಿವೃದ್ಧಿ ಕಾರ್ಯಗಳಾಗಿರ್ಬೋದು, ಅದು ಇಲ್ಲಿವರೆಗೂ ಯಾವ ಸರ್ಕಾರನೂ ಮಾಡಿಲ್ಲ. ಈಗ ಈ ಸರ್ಕಾರ ಅದಕ್ಕೆ ಕೈಗೊಂಡಿದೆ. ಮತ್ತು ಇವತ್ತು ನಾವು ಉತ್ತರ ಭಾರತಕ್ಕೆ ಹೋದಾಗ ಭಾಳ ಅಭಿವೃದ್ಧಿನ ನಾವು ಕಂಡಿದ್ದೀವಿ. ಹಾಗಾಗಿ ಒಂದು ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕು, ಮತ್ತು ಈ ಹಿಂದೂಗಳ ಒಂದು ದೇಶ ಮಾಡಬೇಕು ಅನ್ನೋದಾದರೆ ಮೋದಿ ಬರೋದೇ ಒಳ್ಳೆಯದು ಅಂತ ಅನ್ನಿಸ್ತಾ ಇದೆ. ಸರ್, ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಬಜೆಟ್ನಲ್ಲಿ ಈಗ ದಕ್ಷಿಣ ಭಾರತ ರಾಜ್ಯಗಳಿಗೆ ಅನ್ಯಾಯ ಮಾಡಿದ್ದಾರೆ ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ದಕ್ಷಿಣ ಭಾರತದಲ್ಲಿ ಅನ್ಯಾಯ ಆಗಿದೆ ಅಂತಂದರೆ ದಕ್ಷಿಣ ಭಾರತದವರು ಸ್ವಲ್ಪ ಅವರಿಗೆ ಓಟ್ ಕಡಿಮೆ ಆಗ್ತಾರೆ, ಅದಕ್ಕೋಸ್ಕರ ಆ ರೀತಿ ಆಗಿದೆ ಅಷ್ಟೇ. ಆದರೆ ಉತ್ತರ ಭಾರತದವರು ಹಾಗಲ್ಲ. ಮೋದಿ ನಾನು ಮೊನ್ನೆ ಮಧ್ಯಪ್ರದೇಶಕ್ಕೆ ಹೋಗಿದ್ದೆ. ಏನಪ್ಪ ನೆಕ್ಸ್ಟು ಯಾರು ಬರ್ತಾರೆ ಅಂತಂದರೆ ಹಮಾರ ಸ್ಟೇಟ್ ಮೇ ಮೋದಿ ಈಗ ಅಂತ ಹೇಳ್ತಾರೆ. ಓಟ್ ಮಾಡಿದವ್ರಿಗೆ ಮಾತ್ರ ಅನುದಾನ ಕೊಡಬೇಕು ಅಂತ ಏನಾದ್ರು ಪ್ರಜಾಪ್ರಭುತ್ವ ವ್ಯವಸ್ಥೆನೇ ಬೇರೆ ಅಲ್ವಾ? ಇಲ್ಲ, ಅದು ಸಾಮಾಜಿಕ ನ್ಯಾಯ ಕೊಡಬೇಕು. ಅದು ತಪ್ಪು. ಅದು ಸಾಮಾಜಿಕ ನ್ಯಾಯ ಕೊಡಬೇಕು. ಯಾರಿಗೇ ಆಗಲಿ ಓಟ್ ಹಾಕಿದವ್ರಿಗೆ ಬೆಂಬಲ ಕೊಡಬೇಕು, ಅವ್ರಿಗೇ ಆ ಸ್ಟೇಟ್ನೇ ಅಭಿವೃದ್ಧಿ ಮಾಡಬೇಕು, ಆ ಕ್ಷೇತ್ರನೇ ಅಭಿವೃದ್ಧಿ ಮಾಡಬೇಕು ಅನ್ನೋದು ಭಾಳ ತಪ್ಪು. ಓಟ್ ಹಾಕದಿರೋ ಹೋಗಲಿ, ಒಂದು ಪ್ರಧಾನಿ ಆದಂಥವರು ಒಂದು ಸಾಮಾಜಿಕ ನ್ಯಾಯನ ಕೊಡಬೇಕು ದೇಶಕ್ಕೆ. ಅಂದರೆ ಈಗ ದಕ್ಷಿಣ ಭಾರತ ರಾಜ್ಯಗಳಲ್ಲಿ ನಮ್ಮದು ಕೂಡ ನಮಗೆ ಬಜೆಟ್ನಲ್ಲಿ ಅಷ್ಟು ದುಡ್ಡು ಈಗ ನಮಗೆ ರಿಲೀಸ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ಮಟ್ಟದ ಸ್ಟ್ರೈಕ್ ಮಾಡ್ತಾರೆ ಕಾಂಗ್ರೆಸ್ ಪಕ್ಷದವರು. ಇದ್ರ ಬಗ್ಗೆ ಏನು ಅನಿಸುತ್ತೆ ನಿಮಗೆ? ಈಗ ಮೋದಿ ಮಾಡಿರೋದು ನಮ್ಮ ದಕ್ಷಿಣ ಭಾರತಕ್ಕೆ ಕಡಿಮೆ ಏನಾದರೂ ಮಾಡಿದರೆ ಅವರು ಈಗ ಮುಂದಿನ ದಿನಗಳಲ್ಲಿ ಚುನಾವಣೆಯಲ್ಲಿ ಅವರು ಸೋಲನ್ನು ಅನುಭವಿಸ್ತಾರೆ. ಮೋದಿ ಸೋಲ್ತಾರೆ. ಅದೇ ನಮ್ಮ ಸ್ಟೇಟ್ನಲ್ಲಿ ಸೋಲುವಂಥ ಪರಿಸ್ಥಿತಿ ಇರುತ್ತೆ. ಯಾಕೆಂದರೆ ಈ ಕಾಂಗ್ರೆಸ್ ಸರ್ಕಾರದವರು ಈಗಾಗಲೇ ಜನರಿಗೆ ಭಾಳ ಮೆಚ್ಚುಗೆ ಆಗಿದ್ದಾರೆ, ಜನರ ಬೇಡಿಕೆ ಈಡೇರಿಸಿದ್ದಾರೆ. ಭಾಳ ಹಿಂದುಳಿದಂಥ ಜನಾಂಗಗಳಿಗೆ, ಭಾಳ ಕೊನೆಯಲ್ಲಿರೋ ಜಾತಿ ಜನಾಂಗಗಳಿಗೆಲ್ಲ ಭಾಳ ಸಹಾಯ ಮಾಡ್ತಿದ್ದಾರೆ. ಅವ್ರನ್ನ ಗುರುತಿಸಿ ಅವರಿಗೆ ಏನು ಅವರಿಗೆ ಸೌಲಭ್ಯ ಸಿಗಬೇಕು, ಮೂಲ ಸೌಲಭ್ಯ ಅದನ್ನೆಲ್ಲ ಒದಗಿಸ್ತಾ ಇರೋದ್ರಿಂದ ಕರ್ನಾಟಕದಲ್ಲಿ BJP ಬರೋದು ಸ್ವಲ್ಪ ಕಡಿಮೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.